ಕೆಸರುಗದ್ದಿಯಂತಾದ ಕ್ಯಾತನಹಟ್ಟಿ ಗ್ರಾಮದ ಮುಖ್ಯ ರಸ್ತೆ ವೈದ್ಯವು ಕ್ಯಾರೆ ಎನ್ನದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು. ತಾಲೂಕಿನ ಉದ್ಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕ್ಯಾತನಹಟ್ಟಿ ಗ್ರಾಮದಲ್ಲಿ ಸರಿಸುಮಾರು 200ಕ್ಕೂ ಅಧಿಕ ಮನೆಗಳಿದ್ದು 2,000ಕ್ಕೂ ಅಧಿಕ ಜನ ವಾಸಿಸುವಂತಹ ಗ್ರಾಮ ಇದಾಗಿದೆ. ಹೌದು, ಕ್ಯಾತನಹಟ್ಟಿ ಗ್ರಾಮದಲ್ಲಿ ಪ್ರತಿನಿತ್ಯ ಓಡಾಡುವಂತಹ ಮುಖ್ಯ ರಸ್ತೆಯು ಕೆಸರುಗದ್ದೆಯಂತಾಗಿ ಪ್ರತಿದಿನ ಶಾಲಾ ಮಕ್ಕಳು, ವಯಸ್ಕರು, ದ್ವಿಚಕ್ರ ವಾಹನ ಸವಾರರು, ಜಾನುವಾರುಗಳು ಸೇರಿದಂತೆ ಕೆಲಸ ಕಾರ್ಯಗಳಿಗೆ ಓಡಾಡುವಂತಹ ಸಾರ್ವಜನಿಕರಿಗೆ ಪರಿತಪಿಸುವಂತಾಗಿದೆ. ಇನ್ನು ಈ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯು ಮುಖ್ಯ ರಸ್ತೆಗೆ ಹೊಂದಿಕೊಂಡಿದ್ದು, ಪ್ರತಿನಿತ್ಯ ಶಾಲಾ ಮಕ್ಕಳು ಆ ಕೆಸರುಗದ್ದೆಯಂತಿರುವ ಮಣ್ಣಿನ ರಸ್ತೆಯಲ್ಲೇ ಕೆಸರು ತುಳಿದುಕೊಂಡು ಶಾಲೆಯ ಒಳಗಡೆ ಹೋಗುವಂತಾಗಿದೆ. ಇನ್ನು ಕೆಸರುಗದ್ದೆಯಂತಾದ ರಸ್ತೆಯ ಕೆಳಭಾಗದಲ್ಲಿ ಸರ್ಕಾರದ ಹಣವನ್ನ ಉಪಯೋಗಿಸಿ ಕಾಂಕ್ರೀಟ್ ನಿರ್ಮಿತ ಸಿಸಿ ರಸ್ತೆಯನ್ನ ನಿರ್ಮಿಸಲಾಗಿದೆ. ಆದರೆ ಪಂಚಾಯಿತಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಸಿಸಿ ರಸ್ತೆಯು ಮುಳುಗಡೆಯಾಗಿ ಸಿಸಿ ರಸ್ತೆಯ ಮೇಲ್ಭಾಗದಲ್ಲಿ ಅಂದಾಜು 6 ಇಂಚಷ್ಟು ಮಣ್ಣಿನಿಂದ ಹಾಗೆ ತಿಪ್ಪೆಗುಂಡಿಯ ಕಸದಿಂದ ರಸ್ತೆಯು ಕಾಣದಂತೆ ಕಣ್ಮರೆಯಾಗಿದೆ. ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಾಗಲಿ ಇಲ್ಲಿವರೆಗೆ ಈ ಗ್ರಾಮದಲ್ಲಿ ಅಭಿವೃದ್ಧಿಯ ಕೆಲಸಗಳಿಗೆ ಸ್ಪಂದಿಸದೆ ಶೂನ್ಯವಾಗಿದೆ ಕ್ಯಾತನಹಟ್ಟಿ. ಈ ಕ್ಯಾತನಹಟ್ಟಿ ಗ್ರಾಮದಿಂದ ಸರಿಸುಮಾರು 2 ಕಿಲೋಮೀಟರ್ ಅಂತರದಲ್ಲಿ ಸ್ಥಳೀಯ ಉದ್ಬಾಳ ಗ್ರಾಮ ಪಂಚಾಯಿತಿ ಇದ್ದು ಇಲ್ಲದಂತಾಗಿದೆ ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಗ್ರಾಮದ ಪ್ರತಿಯೊಂದು ರಸ್ತೆಯೂ ಸಂಪೂರ್ಣ ಕೆಸರುಗದ್ದೆಯಂತಾಗಿದ್ದು, ಇದರಿಂದಾಗಿ ಗ್ರಾಮಕ್ಕೆ ಹೊಸದಾಗಿ ಬಂದಂತಹ ವ್ಯಕ್ತಿಗಳಿಗೆ ರಸ್ತೆ ಇದೆಯೋ ಇಲ್ವೋ ಅನ್ನುವ ಅನುಮಾನ ಮೂಡಿಬರ್ತಾ ಇದೆ. ಇನ್ನು ಸ್ಥಳೀಯ ಶಾಸಕರು ಚುನಾವಣಾ ಸಂದರ್ಭದಲ್ಲಿ ಗ್ರಾಮಕ್ಕೆ ಭೇಟಿ ಕೊಟ್ಟದ್ದು ಬಿಟ್ಟರೆ ಚುನಾವಣೆಯಲ್ಲಿ ಗೆದ್ದ ನಂತರ ಗ್ರಾಮದ ಕಡೆ ಒಂದು ದಿನವೂ ಕೂಡ ಮುಖ ಮಾಡಲಿಲ್ಲ ಅಂತ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಇನ್ನು ಈ ಹಿಂದೆ ವರದಿ ಮಾಡಿದಂತಹ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೆಲವು ಸಿಬ್ಬಂದಿಗಳನ್ನ ಕಳುಹಿಸಿ ಅರೆಬರೆ ಕೆಲಸಗಳನ್ನ ಮಾಡಿಸಿ ಮೂಗಿಗೆ ತುಪ್ಪ ಒರೆಸುವಂತಹ ಕೆಲಸವನ್ನ ಮಾಡಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಏನಾದರೂ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಹಾಗೆ ಅಧಿಕಾರಿಗಳಾಗಲಿ ಕ್ಯಾತನಹಟ್ಟಿ ಗ್ರಾಮದ ಕಡೆ ಮುಖ ಮಾಡ್ತಾ ಕ್ಯಾತನಹಟ್ಟಿ ಗ್ರಾಮದ ಕಡೆ ಮುಖ ಮಾಡ್ತಾರೋ ಇಲ್ವೋ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ವರದಿ ದುರ್ಗೇಶ್ ಹಸಮಕಲ್ ಮಸ್ಕಿ.